ದೇವರ ಅತಿ ಪರಿಶುದ್ಧವಾದ ಮೇಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಕೀರ್ತನೆಗಳು 56ನೇ ಅಧ್ಯಾಯ 12ನೇ ವಾಕ್ಯ. ದೇವರೇ, ನಿನ್ನ ಪ್ರಮಾಣಗಳು ನನ್ನ ಮೇಲೆ ಇದೆ, ನಾನು ಉಪಕಾರ ಸ್ತುತಿಯ ಕಾಣಿಕೆಗಳನ್ನು ನಿನಗೆ ಸಲ್ಲಿಸುವೆನು. ದೇವರಿಗೆ ಸ್ತೋತ್ರ. Psalms 56 word 12. Oh God, I will offer you what you have promised. I will give you many offering my thanksgiving. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿಯ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಕರ್ತನ ಸುರಕ್ಷಿತ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಅಲ್ಲಿ ಭಕ್ತರು ಹಾಡ್ತಾ ಇದ್ದಾನೆ. ಯಾವ ಭಕ್ತರು ಹಾಡ್ತಾ ಇದ್ದಾರೆ ಅಂದರೆ, ಕಷ್ಟ ಕಾಲದಲ್ಲಿರ್ತಕ್ಕಂಥ ಸನ್ನಿವೇಶದಲ್ಲಿ, ಬಾಧೆಯಲ್ಲಿರ್ತಕ್ಕಂಥ ಸನ್ನಿವೇಶದಲ್ಲಿ, ಸಮಸ್ಯೆ, ಹಿಂಸೆ, ಹೋರಾಟ, ಇಕ್ಕಟ್ಟಿನ ಸನ್ನಿವೇಶದಲ್ಲಿ ಭಕ್ತರು ಪ್ರಮಾಣವಾಗಿ ಹೇಳ್ತಕ್ಕಂಥದ್ದು, ದೇವರಲ್ಲಿರ್ತಕ್ಕಂಥ ನಂಬಿಕೆಯಲ್ಲಿ ಅವ್ರು ಹೇಳ್ತಕ್ಕಂಥದ್ದು, ದೇವರೇ, ನಿನ್ನ ಪ್ರಮಾಣಗಳು ನನ್ನ ಮೇಲೆ ಇವೆ, ನಾನು ಉಪಕಾರ ಸ್ತುತಿಯ ಕಾಣಿಕೆಗಳನ್ನು ನಿನಗೆ ಸಲ್ಲಿಸ್ತೇನೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರು ನಮಗೆ ಪ್ರಮಾಣ ಮಾಡಿ ಹೇಳಿದ್ದಾರೆ, ಕಷ್ಟ ಕಾಲದಲ್ಲಿ ನೀವು ನನಗೆ ಮೊರೆ ಇಡ್ರಿ, ನಾನು ನಿಮ್ಮನ್ನು ಬಿಡಿಸ್ತೇನೆ, ಆಗ ನೀವು ನನ್ನನ್ನು ಕೊಂಡಾಡುವಿರಿ. ದೇವರಿಗೆ ಸ್ತೋತ್ರ. ಏಕೆಂದರೆ ಕಷ್ಟಗಳು ಎಲ್ಲರಿಗೂ ಬರುತ್ತೆ. ಕಷ್ಟ ಅಲ್ಲದೆ ಇರ್ತಕ್ಕಂಥ ಮನುಷ್ಯರು ಇಲ್ಲವೇ ಇಲ್ಲ. ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಎಲ್ಲದಕ್ಕೂ ಸಹ ಸಮಸ್ಯೆಗಳು, ಸವಾಲುಗಳು ಬಂದೇ ಬರುತ್ತೆ. ಅದರಲ್ಲೂ ಇನ್ನೊಂದು ವಾಕ್ಯ ನೋಡಿದರೆ, ನೀತಿವಂತನಿಗೆ ಬರ್ತಕ್ಕಂಥ ಕಷ್ಟಗಳು ಅನೇಕ, ಆದರೆ ಯೆಹೋವನೇ ಅದೆಲ್ಲದರಿಂದ ಬಿಡಿಸ್ತಾನೆ ಅಂತ. ದೇವರಿಗೆ ಸ್ತೋತ್ರ. ಅದಕ್ಕಿಂತ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಒಂದು ವರ್ಡ್ ಇದೆ. ಅದೇನು ಅಂತಂದರೆ, ನೀವು ತಪ್ಪು ಮಾಡಿ ಗುದ್ದು ತಿನ್ನೋದ್ರಲ್ಲಿ ಮೌನವಾಗಿದ್ದರೆ ಅದರಿಂದ ಏನು ಫಲ? ಮಾಡದೇ ಇರ್ತಕ್ಕಂಥ ತಪ್ಪುಗಳಿಗೆ ನೀವು ಬಾಧೆಯನ್ನು ಅನುಭವಿಸ್ತಿರಲ್ಲ, ಅದುವೇ ನಿಜವಾದಂಥ ಆತ್ಮಿಕತೆ ಅಂತ. ದೇವರಿಗೆ ಸ್ತೋತ್ರ. ತಪ್ಪು ಮಾಡಿಬಿಟ್ಟು ನಾವು ಬಾಧೆಗಳು ಬಂತು, ಸಮಸ್ಯೆಗಳು ಬಂತು, ಹೋರಾಟಗಳು ಬಂತು, ನಾವು ಮೌನವಾಗಿ ಸಹಿಸ್ಕೋತೀವಿ, ಇದರಲ್ಲಿ ನಾವು ಒಳ್ಳೆಯ ಆತ್ಮಿಕರಂತ ತೋರಿಸ್ಕೋತೀವಿ ಅಂದರೆ ಅದರಿಂದೇನು ಇದಲ್ಲ, ಲಾಭವೂ ಅಲ್ಲ. ಅಷ್ಟು ಮಾತ್ರ ಅಲ್ಲ, ಅದು ನಿಜವಾಗ್ಲೂ ಅದು ಆತ್ಮಿಕತೆ. ನೀವು ತಪ್ಪು ಮಾಡಿದ್ದೀರಾ, ನಿಮಗೆ ಬಾಧೆಗಳು ಬಂದಿದೆ, ನೀವು ಮೌನವಾಗಿದ್ದೀರಾ. ಆದರೆ ಅದಕ್ಕಿಂತ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ವರ್ಡ್ನ ಬೈಬಲ್ ಹೇಳುತ್ತೆ. ಮಾಡದೇ ಇರ್ತಕ್ಕಂಥ ತಪ್ಪುಗಳಿಗೆ ನೀವು ಬಾಧೆಯನ್ನು ಅನುಭವಿಸುವಾಗ ಮೌನವಾಗಿರ್ತೀರಲ್ಲ, ಅದುವೇ ನಿಜವಾದ ಆತ್ಮಿಕತೆ ಅಂತ. ದೇವರಿಗೆ ಸ್ತೋತ್ರ. ಸೊ ಆದರೆ ವಾಗ್ದಾನ ಮಾಡಿದ ಪ್ರಕಾರವಾಗಿ ದೇವರ ವಾಗ್ದಾನಗಳೆಲ್ಲವೂ ಸಹ ನಮ್ಮ ಮೇಲೆ ಇದೆ, ಆತನ ಪ್ರಮಾಣಗಳೆಲ್ಲ ನಮ್ಮ ಮೇಲೆ ಇದೆ. ಅದಕ್ಕಾಗಿ ನಾವೇನು ಮಾಡಬೇಕಾಗಿದೆ ಅಂದರೆ, ಉಪಕಾರ ಸ್ತುತಿಗಳನ್ನ ಸಲ್ಲಿಸಬೇಕಾಗಿದೆ. ಏಕೆಂದರೆ ನಾವು ಮಾಡದೇ ಇರತಕ್ಕಂಥ ತಪ್ಪಿಗೆ ಬಾಧೆಯನ್ನು ಅನುಭವಿಸಿದ್ರು ಸಹ ಬಿಡಿಸ್ತಕ್ಕಂಥ ಯಾರಾಗಿದ್ದಾರೆ ಅಂದರೆ ದೇವರೇ ಆಗಿದ್ದಾರೆ. ನೀತಿವಂತನಿಗೆ ಬರ್ತಕ್ಕಂಥ ಕಷ್ಟಗಳು ಅನೇಕ ಇದ್ದರೂ ಸಹ ಯೆಹೋವನೇ ಅದೆಲ್ಲದರಿಂದ ಬಿಡಿಸ್ತಕ್ಕಂಥದ್ದಂತ ವಾಕ್ಯ ಹೇಳುತ್ತಲ್ವ. ಆಮೇನ್. ಸೊ ಹಾಗಾಗಿ ದೇವರ ಸಹಾಯವೇ ನಮಗೆ, ದೇವರ ಉಪಕಾರವೇ ನಮಗೆ, ದೇವರ ಪ್ರಮಾಣಗಳೆಲ್ಲ, ವಾಗ್ದಾನಗಳೆಲ್ಲ ನಮಗೆ. ನೀವು ನನ್ನ ಪ್ರೀತಿಸಿ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯಿರಿ, ಆಗ ಆಶೀರ್ವಾದಗಳು, ನನ್ನ ಕನಿಕರವು, ದಯೆಯು ನಿಮಗೆ 1000 ತಲೆಮಾರಿನವರೆಗೂ ಸಹ ಇರುತ್ತೆ ಅಂತ ವಾಗ್ದಾನ ಮಾಡಿದ ಪ್ರಕಾರವಾಗಿ, ಅಬ್ರಹಾಮನಿಗೆ ಮಾಡಿದಂಥ ವಾಗ್ದಾನದ ಪ್ರಕಾರವಾಗಿ, ಆ ಥರ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಎಷ್ಟೋ ಸಾರಿ ಮಾರ್ಗ ತಪ್ಪುವಂಥ ಸನ್ನಿವೇಶ ಬಂದಾಗಲೂ ಸಹ ದೇವರು ಅವ್ರನ್ನ ಬಿಡಿಸಿದ್ರು. ಏಕೆಂದರೆ ವಾಗ್ದಾನಗಳಿತ್ತಲ್ಲ, ಅದನ್ನು ನೆರವೇರಿಸೋದಕ್ಕೋಸ್ಕರ ಅವ್ರನ್ನ ಬಿಡಿಸಿ ಅವರ ನೀತಿ ಮಾರ್ಗದಲ್ಲಿ ನಡೆಸೋದಕ್ಕೆ ಅವ್ರಿಗೆ ಮಾರ್ಗವನ್ನು ತೋರಿಸ್ಕೊಟ್ರು. ಸೊ ಅವ್ರು ಒಂದು ಸಾರಿ ಮಾಡಿದ ತಪ್ಪನ್ನ ತಿರ್ಗಾ ಮಾಡಲಿಲ್ಲ. ಒಂದು ಸಾರಿ ಮಾಡಿದ ತಪ್ಪನ್ನ ತಿರ್ಗಾ ಮಾಡದೆ ಅವರು ಬಿಟ್ಟು ದೇವರ ಭಯಭಕ್ತಿನಲ್ಲಿ ಜೀವಿಸಿದ್ರು, ಆಶೀರ್ವಾದಗಳನ್ನ ಕೂಡಿಟ್ಕೊಂಡ್ರು. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಪರಿಸ್ಥಿತಿಗಳು ಏನೇ ಇರಲಿ, ದೇವರ ವಾಗ್ದಾನಗಳೆಲ್ಲ ನಮ್ಮ ಮೇಲೆ ಇದೆ. ಆ ವಾಗ್ದಾನಗಳು ನಮಗೆ ನೆರವೇರಿಸೋದ್ರಲ್ಲಿ ದೇವರು ನಂಬಿಗಸ್ತರಾಗಿದ್ದಾರೆ. ಸೊ ಹಾಗಾಗಿ ವಾಕ್ಯ ಹೇಳೋ ಪ್ರಕಾರವಾಗಿ ನಾವು ತಪ್ಪು ಮಾಡಿ ಗುದ್ದಿ ತಿನ್ನುವಾಗ ಮೌನವಾಗಿರೋದಲ್ಲ, ಮಾಡದಿರೋ ತಪ್ಪಿಗೆ ಸಮಸ್ಯೆಗಳು, ಹೋರಾಟಗಳು, ಕಷ್ಟಗಳು ಬಂದಾಗ ಮೌನವಾಗಿರ್ತಕ್ಕಂಥದ್ದೇ ನಿಜವಾದ ಆತ್ಮಿಕತೆ ಅಂತ ವಾಕ್ಯ ಹೇಳುತ್ತೆ. ಸೊ ಹಾಗಾಗಿ ನೀತಿವಂತರಿಗೆ ಬರ್ತಕ್ಕಂಥ ಕಷ್ಟಗಳು ಎಷ್ಟೇ ಇದ್ರೂ ಸಹ ಯೆಹೋವನೇ ಬಿಡಿಸ್ತಾನೆ ಅಂತ ನಂಬಿಕೆಯಿಂದ ನಡೆಯೋಣ. ಆತನ ವಾಗ್ದಾನಗಳ ಆಶೀರ್ವಾದಗಳೆಲ್ಲ ನಮ್ಮ ಮೇಲೆ ಇದೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯ ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ್ಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ಗೆ ನಿಮಗೆ ಸ್ತೋತ್ರ. ಕಷ್ಟ ಕಾಲದಲ್ಲಿರ್ತಕ್ಕಂಥ ಭಕ್ತರು ಹೇಳ್ತಾರೆ, ದೇವರೇ, ನಿನ್ನ ಪ್ರಮಾಣಗಳೆಲ್ಲ, ನಿನ್ನ ವಾಗ್ದಾನಗಳೆಲ್ಲ ನಮ್ಮ ಮೇಲೆ ಇದೆ, ಅದು ಒಂದಾದರೂ ತಪ್ಪಾಗಲ್ಲ, ನಿಶ್ಚಯವಾಗಿ ಅದು ನಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ಹಾಗಾಗಿಯೇ ನಾವು ನಿಮಗೆ ಉಪಕಾರ ಸ್ತುತಿಗಳನ್ನ ಸಲ್ಲಿಸ್ತೇವೆ ಅಂತ ಹೇಳೋ ಪ್ರಕಾರವಾಗಿ ನಾವು ಸಹ
ಕರ್ತನೆ ನಂಬಿಗಸ್ತರಾಗಿ ನಿಮಗೆ ಉಪಕಾರ ಸ್ತುತಿಗಳನ್ನು ಸಲ್ಲಿಸ್ತೇವೆ. ನಿಮ್ಮ ಚಿತ್ತವೇ ನಮ್ಮ ಜೀವಿತಗಳಲ್ಲಿ ನಡೀಲಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆಯೊಳಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇ ನಮ್ಮ ಜೀವಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸ್ತಾರೆ. ಆಮೇನ್. ಆಲ್ ದಿ ಬೆಸ್ಟ್.